ಚಳಿಗಾಲದಲ್ಲಿ ಸಿಗೋ ಬೋರೆಹಣ್ಣು ಇದು ಕೂಡ ಔಷಧಿ ಗುಣಗಳನ್ನು ಹೊಂದಿದೆ. ಇದರ ವೈಜ್ಞಾನಿಕ ಹೆಸರು ಜಿಜಿಪಸ್ ಮೋರ್ಷಿಯಾನಾ. ಸಂಸ್ಕೃತದಲ್ಲಿ ಕೋಲ, ಕೋಲಿ, ಬದರಿ ಅಂತ ಕರೀತಾರೆ. ಕನ್ನಡದಲ್ಲಿ ಬಾರೆ, ಕರ್ಕುಂದು ಮರ, ಬದರಿ, ಇಲಂಜಿ, ಎಲ್ಚಿ ಹೀಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ. ಇಂಗ್ಲಿಷ್ನಲ್ಲಿ ಇಂಡಿಯನ್ ಜುಜುಬೆ, ಬೇರ್ ಫ್ರೂಟ್ ಅಂತ ಕರೀತಾರೆ. ಈ ಹಣ್ಣು ಪ್ರೋಟೀನ್, ಫೈಬರ್, ಶರ್ಕರ, ಕ್ಯಾಲ್ಸಿಯಂ, ಫಾಸ್ಫರಸ್, ಬ್ರೋಮಿನ್, ಪೊಟ್ಯಾಷಿಯಂ, ಕಬ್ಬಿಣ, ಕೆರೋಟಿನ್, ವಿಟಮಿನ್ ಎ, ವಿಟಮಿನ್ ಬಿ1, ವಿಟಮಿನ್ ಬಿ2, ವಿಟಮಿನ್ ಸಿ ಹೀಗೆ ಇನ್ನು ಹಲವಾರು ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ಆಯುರ್ವೇದದ ಪ್ರಕಾರ ಇದು ಮಧುರ, ಕಷಾಯ, ಆಮ್ಲರಸ ಹೊಂದಿದೆ. ಆದ್ದರಿಂದ ಇದು ವಾತ ಮತ್ತು ಪಿತ್ತ ರೋಗಿಗಳಿಗೆ ತುಂಬಾನೇ ಒಳ್ಳೆಯದು ಅಂತ ಚರಕ ಸಂಹಿತೆಯಲ್ಲಿ ಹೇಳಲಾಗಿದೆ. ನಮ್ಮ ದೇಶದಲ್ಲಂತೂ ಪುರಾತನ ಕಾಲದಿಂದಲೂ ಈ ಹಣ್ಣು ಬಳಸಲಾಗುತ್ತಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಮತ್ತು ಪೊಟ್ಯಾಷಿಯಂ ಹೊಂದಿರೋದ್ರಿಂದ ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಮ್ಮ ಕರುಳನ್ನು, ನಮ್ಮ ಗಟ್ಟನ್ನು ಕ್ಲೀನ್ ಮಾಡಿ ಮಲಬದ್ಧತೆ ನಿವಾರಿಸುತ್ತದೆ. ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಹಾನಿಕಾರಕ ಫ್ರೀ ರ್ಯಾಡಿಕಲ್ಗಳನ್ನು ಹೊರಹಾಕಿ ನಮ್ಮ ಜೀವಕೋಶಗಳನ್ನು ಕಾಪಾಡುವ ಗುಣ ಹೊಂದಿದೆ. ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಈ ಹಣ್ಣು ತಿಂದ್ರೆ ಅತಿಯಾದ ದಾಹ ಕಡಿಮೆಯಾಗುತ್ತದೆ. ಕ್ಯಾಲ್ಸಿಯಂ, ಫಾಸ್ಫರಸ್ ಹೊಂದಿರೋದ್ರಿಂದ ಮೂಳೆಗಳಿಗೆ ಒಳ್ಳೆಯದು. ಇದರಲ್ಲಿರುವ ಸ್ಯಾಪೋನಿನ್ ಎಂಬ ಫ್ಲವನಾಯ್ಡ್ ನಮ್ಮ ನರಮಂಡಲಕ್ಕೆ ಒಳ್ಳೆಯದು. ಇದರಲ್ಲಿ ನಮಗೆ ಬೇಕಾಗಿರುವ 18 ಎಸೆನ್ಷಿಯಲ್ ಅಮೈನೋ ಆಮ್ಲಗಳು ಕಂಡುಬರುತ್ತವೆ. ಇದರಲ್ಲಿರ್ತಕ್ಕಂಥ ಸ್ಯಾಪೋನಿನ್ಗಳು ಮತ್ತು ಆಲ್ಕಲಾಯ್ಡ್ಗಳು ನಮ್ಮ ರಕ್ತವನ್ನು ಡಿಟಾಕ್ಸ್ ಮಾಡುತ್ತವೆ, ಸ್ವಚ್ಛ ಮಾಡುತ್ತವೆ. ಬರೀ ಹಣ್ಣು ಮಾತ್ರವಲ್ಲ, ಈ ಗಿಡದ ಬೇರು ಕೂಡ ಔಷಧಿ ರೂಪದಲ್ಲಿ ಬಳಸಲಾಗುತ್ತದೆ. ಇದರ ಬೇರಿನ ಚೂರ್ಣ ಅರ್ಧ ಚಮಚ ಮಜ್ಜಿಗೆಯಲ್ಲಿ ಕಲಸಿ ಪ್ರತಿದಿನ ಬೆಳಗ್ಗೆ ಸೇವಿಸುತ್ತಾ ಬಂದ್ರೆ ಪೈಲ್ಸ್ ಅಂದ್ರೆ ಮೂಲವ್ಯಾಧಿ ನಿವಾರಣೆ ಆಗುವಲ್ಲಿ ಇದು ಸಹಾಯ ಮಾಡುತ್ತದೆ. ಉರಿಮೂತ್ರ ಸಮಸ್ಯೆ ಇದ್ದಾಗ 2-3 ಚಿಗುರು ಎಲೆಗಳನ್ನ ಚಿಟಿಕೆ ಜೀರಿಗೆಯೊಡನೆ ಚೆನ್ನಾಗಿ ಅರೆದು 1 ಗ್ಲಾಸ್ ಮಜ್ಜಿಗೆಯಲ್ಲಿ ಕಲಸಿ 4-5 ದಿನ ಬೆಳಗ್ಗೆ ಸೇವಿಸುತ್ತಾ ಬಂದ್ರೆ ಉರಿಮೂತ್ರ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ಹಣ್ಣು, ಎಲೆ, ಬೇರು ಔಷಧಿ ರೂಪದಲ್ಲಿ ಸೇವಿಸಿದಾಗ ಖಿನ್ನತೆ ನಿವಾರಿಸಿ ಚೆನ್ನಾಗಿ ನಿದ್ರೆ ತರಿಸುತ್ತದೆ. ಕಣ್ಣು ಕುಟ್ರೆ ಆದಾಗ ಇದರ ಎಲೆಗಳನ್ನು ಅರೆದು ಕಣ್ಣಿನ ರೆಪ್ಪೆಯ ಮೇಲೆ 3-4 ದಿನ ಹಚ್ಚಿದರೆ ಕಣ್ಣು ಕುಟುರೆ ಕಡಿಮೆಯಾಗುತ್ತದೆ. ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಕೂಡ ಇದನ್ನು ಬಳಸಲಾಗುತ್ತದೆ. ಪ್ಯಾರಲೈಸಿಸ್ ಅಟ್ಯಾಕ್ ಆದಾಗ ಹೊರ ಲೇಪನಕ್ಕೆ ಬಳಸುವ ಧನ್ವಂತರ ತೈಲದಲ್ಲಿ ಮತ್ತು ಮೈಕೈ ಊತ ಕಂಡು ಬಂದಾಗ, ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಆದಾಗ, ರಕ್ತಹೀನತೆ ಸಮಸ್ಯೆ ಇದ್ದಾಗ, ಕಿಡ್ನಿ ಸಮಸ್ಯೆ ಇದ್ದಾಗ ಇಂಥ ಸಮಸ್ಯೆಗಳಲ್ಲಿ ಬಳಸ್ತಕ್ಕಂಥ ಧನ್ವಂತರಿ ಘೃತ ಇದರಲ್ಲಿ ಕೂಡ ಇದನ್ನು ಬಳಸಲಾಗುತ್ತದೆ. ಹೀಗೆ ಈ ಚಳಿಗಾಲದಲ್ಲಿ ಸಿಗೋ ಈ ಬೋರೆಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.